ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಮನೆಲ್ಲ ವಿಡಿಯೋಸ್ ನಿಮಗೆ ತೋರಿಸ್ತಾ ಇದೆ ನಮ್ಮ ಹುಡುಗಿರು ಹೇಗೆ ಹೊಲಿತಾ ಇದ್ದಾರೆ ಅಂತೇಳಿ. ಇವತ್ತು ಕೂಡ ತುಂಬಾ ವೆರೈಟಿ ಡಿಸೈನ್ಗಳು ಮಾಡ್ಕೊಂಡು ಬಂದಿದ್ದಾರೆ. ತೋರಿಸ್ಲಾ? ಎಸ್ ಮ್ಯಾಮ್, ಕಾಯ್ತಾ ಇದೀವಿ ಅಂತ. ಇಲ್ಲೊಂದು ಚೋಟ ಮರಿ ಬಂದಿದೆ, ಅದನ್ನೇ ನೋಡ್ತಾ ಇದೆ. ಅದೇ ನೋಡ್ಕೊಂಡ್ ಬಂದಿದೆ ಅಂತ ಆಮೇಲೆ ಕೇಳೋಣ. ಓಕೆ ನೋಡಿ, ಇದನ್ನ ತುಂಬಾ ಜನ ತಪ್ಪು ಮಾಡ್ತಾರೆ. ಕೆಲವೊಂದ್ಸಲ ಇದು ಕಟ್ಟಾದ್ರೆ ಹೊಟ್ಟೋಗ್ಬಿಡುತ್ತೆ. ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ನಾರ್ಮಲ್ ನೆಕ್. ಮಾವಿನಕಾಯಿ ಡಿಸೈನ್, ಹಣ್ಣಾಗಿಲ್ಲ ಇನ್ನು ಕಾಯಾಗಿ ಇದೆ. ಪೈಪಿಂಗ್ ಹೇಳಿದೆ, ಪೈಪಿಂಗ್ ಯಾಕೆ ಮಾಡಲಿಲ್ಲ? ಪೈಪಿಂಗ್ ಬರ್ಲಿಲ್ರಿ, ಅದಕ್ಕೆ ಉಲ್ಟಾ ಕಿನಾರಿ ಮಾಡಿದೆ ರೀ. ನೆಕ್ಸ್ಟ್ ಟೈಮ್ ಪೈಪಿಂಗ್ ಮಾಡಲೇಬೇಕು. ಓಕೆ, ವೆರಿ ಗುಡ್. ನೋಡಿದ್ರಲ್ಲ, ಕಾಣಿಸುತ್ತಲ್ಲ? ಇನ್ನು ಕಟ್ಟಿದ್ರೆ ನೀಟಾಗಿ ಬರುತ್ತೆ. ಓಕೆ, ಇದು ಕಟ್ಟಿಂಗು ನೋಡ್ಕೊಂಡವ್ರಿಗೆ ಮಾಡೋದು ಭಾಳ ಕಷ್ಟ. ಫಸ್ಟ್ ಒಂದ್ಸಲ ನೋಡ್ಕೋಬೇಕು. ಚೆನ್ನಾಗಿದೆ. ಇಲ್ಲಿಗೆ ಸ್ಯಾರಿ ಕಲರ್ ಕೆಳಗಿಂದ ಕಡೆಗೆ ರೆಡ್ ಕಲರ್ ಹಾಕಿದೆಯಲ್ಲ ಕಂದ, ಅದೇ ಕಲರ್ದು ಬಟನ್ಸ್ ಹಾಕ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ. ವೆರಿ ಗುಡ್, ವೆರಿ ಗುಡ್. ಬಟನ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಎರಡು ಅದೇ ಮಾಡಿದಿರಲ್ರಿ? ಓಕೆ, ಹಾಂ, ಚೆನ್ನಾಗಿ ಗುಡ್. ಇವರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಇವ್ರು ಡಿಸೈನ್ ಕ್ಲಾಸಲ್ಲಿ ಬರ್ತಾನೆ ಇಲ್ಲ. ಬ್ಯಾಡ್ರಿ ಅಂತ ಹೋಗೋರು. ಈಗ ನೋಡ್ರಿ ಹೆಂಗೆ ಬಂದು ಮುಂದೆ ತೋರಿಸ್ತವ್ರೆ. ಚೆನ್ನಾಗಿ ಬಂದಿದೆ. ವೆರಿ ಗುಡ್ ಕಂದ. ಹಾಂ, ಈ ಥರ ಬಟನ್ಸ್ ಇದಕ್ಕೂ ಆಯಿತಾ? ಸ್ಲೀವ್, ಬಾಹುಬಲಿ ಸ್ಲೀವಲ್ಲಿ ನೆಟ್ಟೆಡ್ಡಲ್ಲಿ ತುಂಬ ಲೆಂತ್ ಆಯ್ತು ಪುಟೆ. ಇನ್ನೊಂದು ಚೂರು ಕಡಿಮೆ ಮಾಡಬೇಕಿತ್ತು. ಅಷ್ಟು ಫುಲ್ ಲೆಂತ್ ಹೇಳಿದಾರಾ? ಈ ಥರ ಬಂದು ಆ ನೆಟ್ ಸ್ಲೀವೇನೆ ಈ ಥರ ನೋಡೋಕೆ ಚೆನ್ನಾಗಿರುತ್ತೆ. ಇಷ್ಟಕ್ಕೆ ಕೂರಬೇಕು. ಇದು ಬಂದು ಇಲ್ಲಿಗೆ ತಗ್ಲಾಕ್ಕೊಡೋದು. ಉದ್ದ ಇದ್ದಾರೆ ಅವರು. ಓಕೆ, ಗುಡ್, ವೆರಿ ಗುಡ್. ನೆಕ್ಸ್ಟ್, ಮೊನ್ನೆ ಪೇಪರ್ ಕಟಿಂಗ್ ಇದು ಮಾಡಕ್ ಪರದಾಡ್ತಾ ಇದ್ದೆ, ಇವತ್ತು ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ಯಾ? ಅದಕ್ಕೆ ಹೇಳೋದು, ಪೇಪರ್ ಒಂದ್ 2-3 ಕೈ ತಗೊಂಡು ಇಟ್ಕೊಂಡ್ಬಿಡಿ ಅಂತ. ಚೆನ್ನಾಗಿ ಬಂದಿದೆ. ಗುಡ್, ವೆರಿ ಗುಡ್. ಖಾಲಿ ಇದ್ದೆ ಅಂತ. ಖಾಲಿ ಇಲ್ಲ ಅಂದಿದ್ರೆ ವೆರಿ ಗುಡ್ ಕಂದ, ಸೂಪರ್. ಸ್ಲೀವ್ ಡಿಸೈನ್, ಪಫ್ ಸ್ಲೀವು, ವೆರಿ ಗುಡ್. ತುಂಬ ಚೆನ್ನಾಗಿದೆ. ನನಗೆ ನಮ್ಮ ಫ್ರೆಂಡ್ಸು ಸೂಪರ್. ನೀವು ಹೇಳ್ಕೊಳ್ಳಿ. ಓಕೆ, ನಾನು ಪೈಪಿಂಗ್ ಬಂದಿದೆ. ವೆರಿ ಗುಡ್. ಪೈಪಿಂಗ್ ಇಲ್ಲಂದ್ರೆ ಪುಟಿ ಈ ಥರ ಪೈಪಿಂಗ್ ಮಾಡ್ಕೊಂಬಂದು ತೋರಿಸ್ಬೇಕು. ಪ್ಲೈನು ಓಕೆ, ಪೈಪಿಂಗ್ ಕಂಪಲ್ಸರಿ ಮಾಡಬೇಕು. ಇಲ್ಲಿ ಕೋಟ್ಲಿ ಇಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಹೌದು, ಸುಮ್ಮನೆ ಯಾರು ಕೋಟ್ಲಿ ಇಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಪ್ಪ ಆಗುತ್ತೆ. ಹಾಂ, ಇರಲಿ ಬಿಡಿ, ಚೆನ್ನಾಗಿದೆ. ನೆಕ್ಸ್ಟ್ ಯಾವ್ದಾದ್ರು ಮಾಡಬೇಕಾದ್ರೆ ಕೋಟ್ಲಿ ಡಿಸೈನ್ ಮಾಡಿ. ವೆರಿ ಗುಡ್. ಇದ್ಯಾಕೆ ಈ ಥರ ಮಾಡಿದೆ? ಲೇಸ್ ಕೈ ಇಲ್ಲ ಅಂದ್ಕೊಂಡ, ಅದು ಹಿಂಗೆ ಬಂದರೆ ಡಿಸೈನ್ ಹಾಳಾಗುತ್ತೆ ಪುಟ. ತುಂಬ ಚೆನ್ನಾಗಿ ಮಾಡಿದೆ. ವೆರಿ ಗುಡ್ ಹೇಳೋಣ ಅಂದ್ಕೊಂಡೆ, ಬಟ್ ಇಲ್ಲಿಗೆ ಹೋಯ್ತು. ಇದನ್ನು ಇಲ್ಲಿಗೆ ತೊಗೊಂಬಂದು ನಿಲ್ಲಿಸ್ಬೇಕಿತ್ತು. ಇದು ಬೇಡವೇ ಬೇಡ. ಪೈಪಿಂಗ್ ಕೊಟ್ಟಿರೋದ್ರಿಂದ ಈ ಲೇಸ್ ರಿಮೂವ್ ಮಾಡ್ಬೋದು. ಮತ್ತು ಲೇಸ್ ಹಾಕಿ ಎಲ್ಲರೂ ಕೇಳಿಸ್ಕೊಳ್ರಮ್ಮ. ಲೇಸ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನೋಡಿದ ತಕ್ಷಣ ವೆರಿ ಗುಡ್ ಹೇಳ್ಬೇಕು. ತುಂಬಾ ಚೆನ್ನಾಗಿ ಬಂದಿದೆ. ಲೇಸ್ ಏನಾಗ್ಬಿಟ್ಟಿದೆ, ಇವರು ಅರ್ಜೆಂಟಲ್ಲಿ ಏನು ಮಾಡಿದರೆ, ಈ ಕಲರೇ ಥ್ರೆಡ್ ಇತ್ತ ಅಲ್ಲ ಕಂದ. ಬ್ಯಾಚ್ ಚೆನ್ನಾಗಿ ಕಾಣಿಸಲ್ಲ. ಅಲ್ಲ, ನಾನು ಹೇಳಕ್ ಹೊರಟಿರೋದು ಕಲರ್ ಇದೆಯಲ್ಲ, ಗೋಲ್ಡ್ ಕಲರ್ ಎಲ್ಲರ ಹತ್ರನೂ ಒಂದು ಥ್ರೆಡ್ ಇಟ್ಕೊಂಡಿರ್ಬೇಕು. ನೋಡಿ ಇದು ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ವೆರಿ ಗುಡ್ ಹೇಳಬೇಕು. ಇದೊಂದು ನಮಗೆ ಕಣ್ಣಿಗೆ ಕಾಣಿಸೋದು ಯಾವಾಗ? ಏನು ಹೇಳು? ತಪ್ಪೆ ಕಾಣಿಸೋದು. ಎಷ್ಟೇ ಚೆನ್ನಾಗಿದ್ರು ಕಣ್ಣು ನೋಡ್ತಾ ಇರುತ್ತೆ ಎಲ್ಲಿ ಏನು ತಪ್ಪಿದೆ ಅಂತ. ನೀವು ಅನ್ಕೊಂತೀರ ಏನೋ ಗೊತ್ತಾಗಲ್ಲ ಮ್ಯಾಮ್ಗೆ ಏನು ಬರ್ತೀರ, ಅಲ್ಲಿ ಎಲ್ಲರೂ ತಪ್ಪೇ ಹುಡುಕಿರ್ತೀವಿ. ಹಂಗೆ ಕಲ್ಲರಲ್ಲಿ ಹಾಕಿದ್ರೆ ಇದೊಂದು ರಿಮೂವ್ ಮಾಡಿದರೆ ವೆರಿ ಗುಡ್. ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಸೂಪರ್. ನೆಕ್ಸ್ಟ್ ಮನೆ ತೋರಿಸಿದ್ದಾರೆ ಇವ್ರ ಬ್ಯಾಚ್ ಅವ್ರು. ಇನ್ಯಾರೋ ನೀನು ಮಾಡ್ಕೊಂಬಂದಿಲ್ಲ? ನಾಳೆ ಶನಿವಾರ ಭಾನುವಾರ ಏನಕ್ಕೆ ರಜೆ ಕೊಡೋದು ನಾವು? ಊರಿಗೆ ಹೋಗಿದ್ದೆ. ಊರಿಗೆ ಹೋಗಕ್ಕೆ ರಜೆ ಕೊಡೋದಲ್ಲ, ಫಂಕ್ಷನ್ಗಳು ಅಟೆಂಡ್ ಮಾಡಿ ಕಂದ. ತುಂಬ ಚೆನ್ನಾಗಿ ಮಾಡಿದ್ಯಾ. ಲೇಸ್ ಉಲ್ಟಾ ಹಾಕಿದ್ಯಲ್ಲೋ? ಅಲ್ಲ, ಈ ಲೇಸೇ ಉಲ್ಟಾ.
ಲೇಸ್ ಉಲ್ಟಾ ಇದು ಎರಡು ನಿಂದೆ ತಾನೆ? ಇಲ್ಲ ಅಲ್ಲ, ಇದು ಬಿಚ್ಚಿತು. ಇದು ಯಾರಾದ್ರು ಮಿಕ್ಕಿದ ಪೀಸ್ ಕೊಡಿಲಿ. ಈ ಲೇಸ್ ಇದ್ರೆ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಇದು ಕೂಡ ವೆರಿ ವೆರಿ ಗುಡ್ ಹೇಳ್ಬೇಕು. ಆದ್ರೆ ಲೇಸ್ ಉಲ್ಟಾ ಆಗಿದೆ. ನಿಮಗೆ ಅದು ಗೊತ್ತಾಗ್ತಿಲ್ಲ. ಇದು ಲೇಸ್ ತಂದು ತೋರಿಸು, ಗೊತ್ತಾಗತ್ತೆ. ಒಂಚೂರು ಬಿಚ್ಚಿ ಅದು ಗೊತ್ತಾಗತ್ತೆ. ತುಂಬಾನೇ ಚೆನ್ನಾಗಿ ಮಾಡಿದ್ಯಾ. ಫಿನಿಶಿಂಗ್ ವೈಸ್ ವೆರಿ ವೆರಿ ಗುಡ್. ವೆರಿ ಗುಡ್ ಅಲ್ಲ, ವೆರಿ ವೆರಿ ಗುಡ್. ಆದ್ರೆ ಉಲ್ಟಾ ಆಗ್ತಿದೆ. ಇದು ರಿಮೂವ್ ಮಾಡಿ ಸೀದಾ ಹಾಕು. ತುಂಬಾನೇ ಚೆನ್ನಾಗಿ ಬಂದಿದೆ. ಗುಡ್. ನೆಕ್ಸ್ಟ್ ಇದು ಅಷ್ಟೇ ಸೂಪರ್. ಫಿಫ್ತ್ ಕ್ಲಾಸಲ್ಲಿ ಇದ್ದೀರಲ್ವ, ಆ ಬಟನ್ಸೇ ಹಾಕ್ಬಿಟ್ರಾ? ಓಕೆ. ಲೇಸ್ ಎರಡೂ ಉಲ್ಟಾಗಿದೆ ಪುಟ. ಕೆಲವೊಂದೊಂದು ಲೇಸ್ಗಳನ್ನ ಥ್ರೆಡ್ಗಳನ್ನ ಎಲ್ಲ ಗಮನಿಸ್ಬೇಕು. ಓಕೆ. ನೆಕ್ಸ್ಟ್ ಚಿನ್ನ, ನೀನೇನು ಮಾಡ್ಕೊಂಬಂದಿದ್ಯಾ? ಇವತ್ತೆಲ್ಲ ಸ್ಲೀವ್ ಡಿಸೈನ್ಸ್. ಓಕೆ. ಈ ಕಲರ್ ಚೇಂಜ್ ಮಾಡಬೇಕಿತ್ತು. ಡಿಸೈನ್ ಕಲರ್ ಬಟ್ಟೆ ಇರಲಿಲ್ಲ. ನಾನು ಹೇಳೋದು ತುಂಬ ಸಣ್ಣ ಆಯಿತು ಕಸ. ಸ್ವಲ್ಪ ದಪ್ಪ ಮಣಿ ಹಾಕಿದ್ದಿದ್ರೆ ಚೆನ್ನಾಗಿರೋದು. ಈ ಚೆನ್ನಾಗಿ ಬಂದಿದೆ. ಸ್ವಲ್ಪ ನರ್ಗೆಗಳ್ನ ದೊಡ್ಡದು ಮಾಡ್ಬಿಟ್ಟು ಬಟ್ಟೆ ಹಾಕಬೇಕು. ತುಂಬ ಚೆನ್ನಾಗಿದೆ. ಬಾಹುಬಲಿ. ಗುಡ್. ಅಲ್ಲೇ ವೆರಿ ಗುಡ್ ಕಂದ. ಇದು ನೀವು ಇಲ್ಲೇ ತಾನೇ ಲೇಸ್ ತಗೊಂಡಿದ್ದು? ಈ ಥರದ್ದು ಇದೇ ಥರ ಲೇಸ್ ನೀನು ಹಾಕಿರೋದು. ಈ ಥರ ಬರಬೇಕು ಲೇಸ್ ಅಷ್ಟೇ. ಸ್ವಲ್ಪ ತಾನೇ. ಸ್ವಲ್ಪನೇ ಮಿಸ್ಟೇಕ್ ತಾನೆ. ವೆರಿ ಗುಡ್. ಎಲ್ಲವೂ ಚೆನ್ನಾಗಿದೆ. ನಿನ್ನ ಕಂಪ್ಲೇಂಟ್ಸ್ ಹುಡ್ಕೋಣ ಅಂದ್ರೂ ಏನೂ ಇಲ್ಲ ಇವತ್ತು. ಓಕೆ. ನೆಕ್ಸ್ಟ್ ಟೈಪಿಂಗ್ ಪ್ರಾಬ್ಲಮ್ ಅಲ್ಲ, ಅದು ಜಸ್ಟ್ ಹತ್ರನೇ ಪ್ರಾಬ್ಲಮ್. ವೆರಿ ಗುಡ್. ಕಲರ್ ಕಾಂಬಿನೇಷನ್ ಹಿಂಗಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ವೆರಿ ಗುಡ್ ಕಂದ. ಸೂಪರ್. ಚೆನ್ನಾಗಿ ಮಾಡಿದ್ದೀರ. ತಪ್ಪು ಮಾಡಿದಾಗ ಹತ್ರ ಬರ್ತೀರಾ, ಚೆನ್ನಾಗಿ ಮಾಡಿದಾಗ ದೂರ ಹೋಗ್ತೀರಾ. ಇಸ್ಕೊಂಡು ಹೋದ್ಯಾ? ವೆರಿ ಗುಡ್. ಯಾವ ಸೈಜು? ವಾಟ್ ಇಟ್ಟು ಕರೆಕ್ಟಾಗಿದೆಯೋ ಇಲ್ವೋ ನಾನು ಇಲ್ಲೇ ಹೇಳ್ತೀನಿ. ಅದಕ್ಕೆ ದೂರ ನಿಂತೆ. ಇಲ್ಲ ತಪ್ಪು ಕೇಳ್ತೀನಿ. ಚೆಸ್ಟ್ ಹತ್ರ ಟೈಟ್ ಇದೆಯಾ, ಲೂಸ್ ಇದೆಯಾ? ಅವ್ರಿಗೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಪಕ್ಕ ಸುಳ್ಳು ಹೇಳಂಗಿಲ್ಲ. ಹಿಂಗೆ ಕೂತ್ಕೊಂಡಾಗ ಕಪ್ಸಿ ಭಾಗ ಲೂಸ್ ಇರಬೇಕು. ಡಬಲ್ ಸ್ಟಿಚ್ ಹಾಕಬೇಕು. ಆಯ್ತಾ? ಮತ್ತೆ ಸ್ಟಿಚ್ಚು ಸ್ವಲ್ಪ ಈ ಭಾಗ ಅವ್ರಿಗೆ ಸ್ವಲ್ಪ ಲೂಸ್ ಆಗುತ್ತೆ. ಹಂಗೆ ಅನಿಸಿದೆ. ನೀವು ಫಸ್ಟ್ ಟೈಮ್ ಹೊಲ್ಕಟ್ಟಿಯಲ್ಲ ಪಾಪ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇದೇ ಭಾಗ ಅವ್ರಿಗೆ ಲೂಸ್ ಆಗುತ್ತೆ. ಈ ಪೋರ್ಷನ್ನಲ್ಲಿ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕಿ. ಓಕೆ. ಗುಡ್. ನೆಕ್ಸ್ಟ್ ಓಕೆ. ಪೈಪಿಂಗ್ ಮಾಡಲಿಲ್ವಾ? ಇನ್ನೂ ಹೇಳ್ಕೊಟ್ಟಿಲ್ವ? ಇಲ್ಲ, ಕಲಿಬೇಕು. ಹೇಳ್ಕೊಟ್ಟಾಗಿ ಮನೆ ಎಲ್ಲರೂ ಕ್ಲಾಸ್ ತೊಗೊಂಡಲ್ಲ ಪೈಪಿಂಗ್ದು. ಇದ್ರಿ ಅಲ್ವಾ ಎಲ್ಲರೂ ಪೈಪಿಂಗ್ ತೊಗೊಂಡಾಗ? ಪೈಪಿಂಗ್ ವಿಡಿಯೋ ತೊಗೊಂಡಾಗ, ಪೈಪಿಂಗ್ ಕ್ಲಾಸ್ ತೊಗೊಂಡಾಗ ಸರಿ. ಇನ್ನೊಂದ್ಸಲ ಹೇಳ್ಕೊಡೋಣ. ಎಮ್ಮಿಂಗೆ ಮಾಡಬೇಕು. ಓಕೆ. ಇದು ಬೇಸಿಕ್ ಅಲ್ವಾ? ನಿಮ್ಮ ಫ್ರೆಂಡ್ ಎಷ್ಟೊಂದು ಮಾಡ್ಕೊಂಬಂದ್ರೆ ನೀನು ಇಷ್ಟೇ ತಂದು ತೋರಿಸ್ತಿದೀಯ. ಬೈತೀರಾ ಅಂತ ಯಾರು ಒಳ್ಳೇದಕ್ಕೆ ಬೈಯೋದು ನಾನು. ಓಕೆ ಬಟ್ ಏನೇನೋ ಸರ್ಕಸ್ ಮಾಡಿದ್ಯಾ. ಇದು ಹಾಕ್ಲಿಲ್ಲ ಅಂದಿದ್ರೆ ಚೆನ್ನಾಗಿರೋದು. ಓಕೆ. ನೆಕ್ಸ್ಟ್. ವೆರಿ ಗುಡ್. ಸೂಪರ್. ಫಿನಿಶಿಂಗ್ ಬರಬೇಕು ಕಲ್ಲ. ಅದೇ ಅರ್ಜೆಂಟಲ್ಲಿ ಮಾಡಿದ್ಯಾ ಅಂತ ನಿಂತ್ಕೊಡ್ತೀಯ. ಫಿನಿಶಿಂಗು ಅರ್ಜೆಂಟಲ್ಲಿ ಮಾಡಿದ್ಯಾ ಅಂತೇಳಿ ಹೆಂಗೆ ಟೀಚರ್ ಮಾಡಿದ್ಯಾ? ಪರವಾಗಿಲ್ಲ, ರೆಸ್ಟ್ ಮಾಡಿ ಫಿನಿಶಿಂಗ್ ಚೆನ್ನಾಗಿ. ವಾಯ್ಸು ಬರ್ತಾ ಇಲ್ಲ ಇವತ್ತು. ನಾರ್ಮಲ್ ಬ್ಲೌಸು ಸೈಜು ನಿಂದು ಫಿಟ್ಟಿಂಗ್ ನೋಡಿದ್ಯಾ? ಬರ್ತಿದೆ. ಡೌರಿ ಒಂಚೂರು ಸಣ್ಣ ಮಾಡು. ವೆರಿ ಚೆನ್ನಾಗಿದೆ ಕಂಡ. ಡೌರಿ ಒಂಚೂರು ಸಣ್ಣದು ಮಾಡಿ ಇಳಿಸ್ಕೋಬೇಕು ಅಂತಲೇ ಬಂದ ಇವತ್ತು. ಇದು ತುಂಬ ಚೆನ್ನಾಗಿ ಬರುತ್ತೆ. ಸ್ಮೂತ್ ಇದೆ ಬಟ್ಟೆ. ಸೈ ಅಂತ ಬಂದೋಗುತ್ತೆ. ನಿಮಗೆ ಬರಲ್ಲ ಅಂತ. ಪೈಪಿಂಗ್ ಚೆನ್ನಾಗಿದೆ. ವೆರಿ ಗುಡ್. ಚೆನ್ನಾಗಿದೆ. ಒಂದೇ ನಾಯಕ್ಕೆ
ನೋಟಸ್ ಇಲ್ಲಿ ಎಲ್ಲರೂ ಹೇಳ್ಬಿಡಿ ಶನಿವಾರ ಬರಲ್ಲ, ಇನ್ನು ರಜೆ ಕೊಡಲ್ಲ, ಇಲ್ಲಿ ಬಂದು ಮಾಡ್ಕೊಂಡೋಗಿ, ನಾನು ಮಾತ್ರ ಬರಲ್ಲ. ಶನಿವಾರ ಭಾನುವಾರ ನೀವೆಲ್ಲ ಬನ್ನಿ ಕುತ್ಕೊಳ್ಳಿ ಮಾಡಿ, ಅವಾಗ ಬೈದಿಂದ ಬರ್ತೀರಾ. ಹುಡುಗಿರೆಲ್ಲ ಹೆಂಗ್ ಕಲಿತಾ ಇದಾರೆ ಅಂತ, ಸೂಪರ್ ಆಗಿ ಕಲಿತಾ ಇದಾರಲ್ವಾ? ಹೌದು ಮ್ಯಾಮ್, ಕಲಿತಾ ಇದಾರೆ. ನಮಗೂ ನೀವು ಹೇಳ್ಕೊಡ್ತಾ ಇದ್ದೀರಾ, ಅವ್ರು ಕಲಿತಾ ಇದಾರೆ, ನಮಗೂ ಆಸೆ ಆಗ್ತಾ ಇದೆ. ದೂರ ಇದೀವಿ, ಏನ್ ಮಾಡೋದು ಮ್ಯಾಮ್ ಅಂದ್ರೆ, ದೂರ ಇದ್ರೂ ಬರಬೇಕು. ಎಷ್ಟೆಷ್ಟು ದೂರದಿಂದ ಬರ್ತಾ ಇದ್ದಾರೆ ಗೊತ್ತಾ? ಅವ್ರು ಕ್ಲಾಸ್ ಕ್ಲೋಸ್ ಮಾಡೋ ಟೈಮಲ್ಲಿ ಎಲ್ಲ ಬ್ಲೌಸ್ನು ಹೊಲ್ದ್ಬಿಟ್ಟು ಹೇಳ್ತಾರೆ ಯಾವ್ಯಾವ ಊರಿಂದ ಬರ್ತಾ ಇದ್ದೀವಿ ಅಂತ. ಬೆಳಗ್ಗೆ ಬಂದು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಕಲಿಬೇಕು ಅಂತ ಆಸೆ ಇದ್ದವನು ದೂರ ಆದರೂ ಪರವಾಗಿಲ್ಲ, 1 ತಿಂಗಳು ಕಷ್ಟಪಡೋಕ್ಕಾಗಲ್ವೇನ್ರ? ಆರಾಮಾಗಿ ಕಷ್ಟಪಟ್ಕೊಂಡ್ರು ಪರವಾಗಿಲ್ಲ, ಬಂದು ಕಲಿಬೋದು. ಇಲ್ಲ ಅಂದರೆ ಆನ್ಲೈನ್ ಅಂತೂ ಇದ್ದೇ ಇದೆ, ಆನ್ಲೈನಲ್ಲಿ ತೊಗೊಂಡು ಅಲ್ಲೂ ಕೂಡ ಚೆನ್ನಾಗಿ ಕಲಿಬೋದು. ಎಷ್ಟೋ ಜನಕ್ಕೆ ಆನ್ಲೈನ್ ವೀಡಿಯೋಸು ನಿಮಗೆ ತೋರಿಸ್ತೀನಿ. ಮಧ್ಯಾಹ್ನ ಟೈಮ್ ಆನ್ಲೈನಲ್ಲಿ ಕ್ಲಾಸಸ್ ಹೇಳ್ಕೊಡ್ಬೇಕಾದ್ರೆ ಜಾಸ್ತಿ ವೀಡಿಯೋಸ್ ಹಾಕೋಕ್ಕಾಗಿಲ್ಲ, ಯಾಕೆಂದರೆ ಅವ್ರು ಹೇಳ್ಕೊಡೋದು ತುಂಬ ಇರೋದ್ರಿಂದ ಆನ್ಲೈನ್ಗೆ ಗಮನ ಇಟ್ಟು ಹೇಳ್ಕೊಡ್ತಾ ಇರ್ತೀವಿ. ಇಲ್ಲಿ ಅಂತಂದರೆ ತುಂಬ ಜನ ಟೀಚರ್ಸ್ ಇರ್ತಾರೆ, ಅವರು ಹೇಳ್ಕೊಡ್ತಾರೆ, ನಾನು ಹೇಳ್ಕೊಡ್ತಾ ಇರ್ತೀವಿ. ಹಂಗಾಗಿ ಇಲ್ಲಿ ಜಾಸ್ತಿ ವೀಡಿಯೋಸ್ ಬರ್ತಾ ಇದೆ. ಆನ್ಲೈನಲ್ಲೂ ಕೂಡ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಅವ್ರ ವಿಡಿಯೋನು ಹಾಕ್ತೀನಿ, ನೋಡ್ರು ಅಂತೆ. ಓಕೆನಾ? ಈ ವಿಡಿಯೋ ಇಷ್ಟ ಆಗಬೇಕು ಪಡ್ಕೊಡ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.